ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಿ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಅನೇಕ ಕಾಯಿಲೆಗಳನ್ನು ದೂರವಿಡಬಹುದು. ಯೋಗಕ್ಕೆ ವಯಸ್ಸಿನ ಮಿತಿಯಿಲ್ಲ. ಯೋಗ ಮಾಡುವುದರಿಂದ ರೋಗಮುಕ್ತರಾಗಲು ಸಾಧ್ಯ ಎಂದು ಬಾಲಲೀಲಾ ಮಹಾಂತ ಶಿವಯೋಗಿಗಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ MD ಭಟ್ಟೂರ್ ಸಲಹೆ ನೀಡಿದರು. ಈಗ 12ನೇ ವರ್ಷದ ಮಾಡ್ತಾ ಬಂದಿದ್ದಾರೆ. ಈ ಯೋಗದ ಬಗ್ಗೆ ಮಧ್ಯನವರಾಗಲಿ ನಮ್ಮ CPI ಸಾಹೇಬರಾಗಲಿ ಎಲ್ಲ ತಿಳಿಸಿ ಹೇಳಿದ್ದಾರೆ. ಒಂದು ಏನಂದರೆ ನಾವು ಹೇಳೋದಿಷ್ಟೇ, ನಮ್ಮ ಊರಿನಲ್ಲಿ ಒಬ್ಬ ಯೋಗ ಶಿಕ್ಷಕ ಒಳ್ಳೆಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಮೇಲೆತ್ತಿದ್ದಾರೆ. ಅಂಥವರಿಗೆ ನಾವು ಪ್ರೋತ್ಸಾಹಿಸಿ ನಮ್ಮ ಶಾಲೆಯಲ್ಲಿ ಮತ್ತು ಬೇರೆ ಕಡೆ ಸುಮಾರು ಹಳ್ಳಿಗಳಲ್ಲಿ ಅವರು ಯೋಗಾದ ಪ್ರದರ್ಶನ ಮಾಡ್ತಾರೆ. ನಿನ್ನೆ ಶಿರಟ್ಟಿ ಒಳಗೆ 2-3 ಶಾಲೆ ಒಳಗೆ ನೋಡಿದ್ವಿ. ಆಮೇಲೆ ನೀಲಗುಂದ, ಚಿಂಚಲಿ, ಯಳವತ್ತಿ ಹೀಗೆಲ್ಲ ಕಡೆಯೂ ಅಡ್ಡಾಡಿ ತಮ್ಮ ಯೋಗ ಪ್ರದರ್ಶನ ಮಾಡಿ ಎಲ್ಲ ಹುಡುಗರಿಗೂ ಒಂದು ಒಳ್ಳೆಯ ಯೋಗ ಮಾಡಿಸಿ ಆ ರೋಗ ಮುಕ್ತರನ್ನಾಗಿ ಮಾಡುವಂಥ ಕಲೆಯನ್ನು ಮಧ್ಯನವರಲ್ಲಿದೆ. ಅದು ಫ್ರೀಯಾಗಿ ಮಾಡಿಸ್ತಾರೆ ಅವರು. ಎಲ್ಲೋ ಏನೋ ಇಂಥ ಸಂಘ ಸಂಸ್ಥೆಗಳ ಜಾಸ್ತಿ ಆದಾಗ, ಇಂಥ ಲೇನರ್ ಇದಾದಾಗ ಕರೆಸಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಇವತ್ತು ವಯಸ್ಸಾದವರು ಬಂದು ಅವ್ರಿಗೂ ಹೇಳ್ಕೊಟ್ಟಿಗೆ ನಾವು ನಮ್ಮ ಊರಿನ ಅಲ್ಲಿ ಒಂದು ಶಕ್ತಿ ಅಂತಲೇ ನಾನು ಭಾವಿಸಿದ್ದೀನಿ. ಮತ್ತು ಈ ಅಂತಾರಾಷ್ಟ್ರೀಯ ಇದರೊಳಗೆ ನೀವೆಲ್ಲರೂ ಪ್ರತಿ ವರ್ಷ ಈಗ ಹೆಂಗೆ ಬಂದು ಈ ಆಚರಣೆ ಮಾಡ್ತೀರಿ. ಅವರು ರವಿವಾರ ಗದಗ ಜಿಲ್ಲೆಯ ಮುಳುಗುಂದ ಪಟ್ಟಣದ SJJM ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ನೆಹರು ಯುವ ಕೇಂದ್ರ ಗದಗ್, ಭಗತ್ ಸಿಂಗ್ ಯುವಕ ಮಂಡಳ, ಯುವ ಭಾರತ ಪತಂಜಲಿ ಯೋಗ ಸಮಿತಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಮುಳುಗುಂದ SJJM ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ NSS ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಈ ವೇಳೆ CPI BG ಸುಬ್ಬಾಪುರ ಮಠ ಮಾತನಾಡಿ, ಯೋಗ ನಮ್ಮ ಪ್ರಾಚೀನ ಪರಂಪರೆಯ ಭಾರತದ ಯೋಗ. ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಣೆಯಾಗುತ್ತದೆ. ದೇಹ, ಮನಸ್ಸು ಹಾಗೂ ಆತ್ಮದ ಸಮನ್ವಯ ಸಾಧಿಸುವ ಶಕ್ತಿ ಹಾಗೂ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಎಂದು ಹೇಳಿದರು. ಯೋಗ ಇದು ನಮ್ಮ ಪ್ರಾಚೀನ ಭಾರತದ ಪರಂಪರೆಯ ಒಂದು ಯೋಗ ಇದು ಇದೇ ವಯಸ್ಸಿನವರು ಮಾಡಬೇಕಂತೇನಿಲ್ಲ. ಇದು ನಮ್ಮ ಜೀವದ ಕೊನೆಯ ಅಂಶವೂ ಯೋಗದಲ್ಲಿದೆ. ಅದು ಒಂದು ಕೊನೆ ಹಂತದವರೆಗೂ ಮಾಡಬಹುದು. ಅದಕ್ಕಾಗಿ ತಾವು ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಣೆ ಆಗುತ್ತದೆ. ಯೋಗ ಒಂದು ಹೇಗಿದೆ ಅಂತಂದರೆ, ವ್ಯಾಯಾಮ ಅಂತಂದರೆ ಅದು ಬೇರೆ. ಯೋಗ ಇದು ದೇಹ, ಮನಸ್ಸು ಹಾಗೂ ಆತ್ಮಗಳ ಒಂದು ಸಮನ್ವಯವನ್ನು ಸಾಧಿಸುವ ಶಕ್ತಿ ಈ ಯೋಗದಲ್ಲಿದೆ, ಈ ಯೋಗ ಪ್ರಾಣಾಯಾಮದಲ್ಲಿದೆ. ಇದನ್ನು ನಾವು ಸದಾ ಮಾಡುವುದರಿಂದ ನಾವು ರೋಗ ಮುಕ್ತರಾಗಿರುತ್ತೇವೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳು ಆಂಟಿಬಯೋಟಿಕ್ ಅಂತ ಹೇಳ್ತೀವಲ್ಲ, ಅದು ತಾನೇ ಉತ್ಪನ್ನವಾಗುತ್ತದೆ. ಇದರಿಂದ ಸಂಜನಾನ ಉಪಾಸತೆ. ಕೈಗಳು ಉಜ್ಕೊಳ್ಳಿ, ನಿಧಾನವಾಗಿ ನಿಮ್ಮ ಕಣ್ಣಿಗೆ ಸ್ಪರ್ಶ ಮಾಡ್ಕೊಳ್ಳಿ. ಸ್ವಲ್ಪ ಕಾಲನ್ನು ಹಗುರು ಮಾಡ್ಕೊಳ್ಳಿ. ನಿಧಾನವಾಗಿ ಕತ್ತನ ಮೇಲೆ ತಗೊಳ್ಳಿ, ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ ಕತ್ತನ್ನು ಎದೆಗೆ ಹಚ್ಚಿ. ನಿಮ್ಮ ಎಡಗಡೆಗೆ ತಿರುಗಿಸಿ. ನಿಧಾನವಾಗಿ ಮಧ್ಯ ಬನ್ನಿ. ಈಗ ನಿಮ್ಮ ಬಲಕಿವೆಯನ್ನು ಬಲಭುಜಕ್ಕೆ ಹಚ್ಚಿ ಶ್ವಾಸ ಬಿಡ್ತಾ. ಈ ಸಂದರ್ಭದಲ್ಲಿ ಡಾಕ್ಟರ್ SG ಚವಡಿ, ದ್ಯಾಮಣ್ಣ ನೀಲಗುಂದ, ಶ್ರೀಮತಿ ಶೋಭಾ ಪಾಟೀಲ್, PA ವೆಂಕಟಕರ್, ವಿಜಯ ನೀಲಗುಂದ, AM ಅಂಗಡಿ, ಶ್ರೀಮತಿ ಭವಾನಿ ಅಕ್ಕ, ಶ್ರೀಮತಿ ಅಕ್ಕಮಹಾದೇವಿ ನೀಲಗುಂದ ಹಾಗೂ ಶ್ರೀಮತಿ ನಾಗವೇಣಿ ನಾಯರ್ ಉಪಸ್ಥಿತರಿದ್ದರು.